ಸೋ ಕಾಲ್ಡ್ ಪೇರೆಂಟ್ಸ್, ಏನಪ್ಪಾ ಇವತ್ತು ಮತ್ತೆ ಬಂದಾನೆ ಅನ್ಕೊಂತೀರಾ? ಖಂಡಿತ ಬರ್ತಾ ಇರ್ತೀನಿ, ನಿಮ್ ತಲೆ ತಿಂತಾ ಇರ್ತೀನಿ. ನೀವು ಸರಿ ಹೋಗೋವರೆಗೂ ನಾನು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಪೋಷಕರೇ ಪೋಷಕರೇ ಪೋಷಕರೇ, ಸೋ ಕಾಲ್ಡ್ ಪೇರೆಂಟ್ಸ್, ನೀವು ಮಾಡುವಂತ ಒಂದು ತಪ್ಪು ಏನ್ ಗೊತ್ತಾ? ಸ್ವಂತ ಹುಟ್ಸಿರೋ ಮಕ್ಕಳ ಮಾತು ನಂಬಲ್ಲ, ಮದುವೆ ಮಾಡಕ್ ರೆಡಿ ಆಗ್ಬಿಡ್ತೀರಾ. ಹೆಂಗೆ ರೆಡಿ ಆಗ್ತೀರಾ ಮೀನ್ಸ್, ನೀವು ಹೆಂಗೆ ಅಂತಂದ್ರೆ, ಯಾರೋ ಥರ್ಡ್ ಪರ್ಸನ್, ಅವನು ಬ್ರೋಕರ್ ಮತ್ತೊಂದು ಇನ್ನೊಬ್ಬ, ಅವನ್ ಮಾತು ಕೇಳ್ಕೊಂಡು ನೋಡಿ. ಯಾರು ಅಷ್ಟೇನೆ, ಮದುವೆ ಅರೇಂಜ್ ಮ್ಯಾರೇಜ್ ಆಗ್ತಿದೆ ಅಂತಂದ್ರೆ ಎಲ್ಲಾರು ಹೇಳೋದು ಇಷ್ಟೇ: ಒಳ್ಳೆ ಹುಡುಗ ರೀ, ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗಿರಿ. ಅಂದ್ರೆ ನೀವು ಯಾರೋ ಥರ್ಡ್ ಪರ್ಸನ್, ಅವ್ರು ಬರೀ ನಿಮ್ಮ ಒಂದು ಸಂಬಂಧನ ಮ್ಯಾಚ್ ಮಾಡೋ ಬರೋಂತ ಬ್ರೋಕರ್ನ ನಂಬ್ತೀರಾ. ಬಟ್ ನಿಮ್ಮ ಮಗನೋ ಮಗಳು ನಾನು ಇಷ್ಟಪಟ್ಟಿದಿರೋ ಹುಡುಗನ ಮದುವೆ ಮಾಡಿಕೊಡಿ ಅಂತಂದ್ರೆ ನಿಮ್ ಕೈಲಿ ಆಗಲ್ಲ. ನಾನು ಈ ಕಾಶ್ಮೀರ್ಗೆ ಹೋಗಿದ್ದೆ. ಕಾಶ್ಮೀರಲ್ಲಿ ₹5 ₹3 kg ಆಪಲ್. ಅಲ್ಲಿ ಮೇಲೆಲ್ಲ ಚೆನ್ನಾಗೇ ಇತ್ತು, ಆಪಲ್ ಮೇಲೆಲ್ಲ ಚೆನ್ನಾಗೇ ಇತ್ತು. ಕೊಯ್ದಾಗ ಗೊತ್ತಾಯ್ತು ಅದು ಕೆಟ್ಟೋಗಿತ್ತು ಅಂತ. ಹಿಂಗೆ ಒಬ್ರನ್ನ ತಾಳೆ ಮಾಡಿ ನೋಡುವಾಗ ಅವ್ರು ಏನು ಅಂತ ನೋಡಿ, ಅದನ್ನ ಬಿಟ್ಬಿಟ್ಟು ಯಾರೋ ಬ್ರೋಕರ್ ಹೇಳೋ ಮಾತನ್ನ ನಂಬೋರು ನಿಮ್ಮ ಮಕ್ಕಳ, ನೀವು ಹುಡ್ಸಿರೋ ಮಕ್ಕಳ ಮಾತು ಯಾಕೆ ನೀವು ನಂಬಲ್ಲ? ನನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಹುಟ್ಟಿರೋ ಮಕ್ಕಳನ್ನ ನೀವೇ ಹುಡ್ಸಿರ್ತೀರ ಅವ್ರನ್ನ. ಅವ್ರ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಮಾತು ನಂಬಕ್ ರೆಡಿ ಇಲ್ಲ. ಯಾರೋ ಬ್ರೋಕರ್ ಬರ್ತಾನೆ, ಥರ್ಡ್ ಪರ್ಸನ್, ಮದುವೆ ಆಗೋ ಮಾಡೋವರೆಗೂ ಅಷ್ಟೇ ಇರ್ತಾನೆ, ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ಮಾತು ನಂಬಕ್ ರೆಡಿ ಆಗ್ತೀರಾ. ಅವ್ಳು ಸರಿ ಇಲ್ಲ ಅಂತ ಗೊತ್ತಿದ್ರು ಅವ್ನ್ ಮದುವೆ ಮಾಡಿ ಹೋಗ್ತಾನೆ. ಅನ್ಭೋಗ್ಸೋದು ನಿಮ್ ಮಕ್ಕಳು. ಸೊ ಯೋಚನೆ ಮಾಡಿ, ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಬರ್ಲಿ ಅಂತ ನನ್ನ ಕಡೆಯಿಂದ ಆ ಕೊರಗ ಜನ ಕೇಳ್ಕೊಂತೀನಿ. ನನ್ನ ಆರಾಧ್ಯ ದೈವ ಆಂಜನೇಯನ ಹತ್ರ ಬೇಡ್ಕೊಂತೀನಿ. ಥ್ಯಾಂಕ್ ಯು.